ಮಹಾಪುಣ್ಯಭೂಮಿ ಅಮರ ಕಲ್ಯಾಣ ಶ್ರೀ ಕ್ಷೇತ್ರ ಕೆಂಗೇರಿ ಒಳಗೆ ಚಿದಂಬರ ಮಹಾಸ್ವಾಮಿಗಳ ಅಂತಃಕರಣದ ಪ್ರೇಮಪೂರ್ವಕ ಆಶೀರ್ವಾದದಿಂದ ಮಾತ್ರ ನಾವು ಇವತ್ತು ತಲುಪೇವೆ. ಇವತ್ತು ಎಂತಹ ಸೌಭಾಗ್ಯದ ಗಳಿಗೆಯನ್ನ ನಾವು ನೀವೆಲ್ಲ ಕಂಡುಕೊಳ್ಳಬೇಕಂದ್ರೆ ಕರ್ಕಿಹಳ್ಳಿಯಿಂದ ಕೆಂಗೇರಿ ಹೊರಗೋಳಕ್ಕೆ ಬರುವಂತಹ ಶ್ರೀ ಚಿದಂಬರೇಶ್ವರ ಪಾದಯಾತ್ರೆಯಲ್ಲಿ 25 ವರ್ಷಗಳನ್ನ ಪೂರೈಸಿದ ಇದು ದೊಡ್ಡ ಭಾಗ್ಯ, ಇದು ಸೌಭಾಗ್ಯ, ಇದು ಮಹಾನಾನಂದದ ವಿಷಯ. ಪಾಂಡಣ್ಣ ಅವರು, ಮಾರ್ತಾಂಡಪ್ಪ ಕುಲಕರ್ಣಿ ಅವರು, ಸುರೇಶಣ್ಣ ಅವರು ಕರಾವಳಿಯಿಂದ ಪ್ರಾರಂಭಿಸಿದಂತಹ ದಿಂಡಿ ಇನ್ನು ಕೇವಲ 5 ವರ್ಷಕ್ಕೆ 50ನೇ ವರ್ಷದ ಪಾದಯಾತ್ರೆಯನ್ನ ಸಂಪೂರ್ಣಾರ್ಥದ ಕೃಪಾದಿಂದ ನಡೆದಿರುತ್ತದೆ. ಎಷ್ಟು ಆನಂದ ಅನಿಸ್ತಂದ್ರೆ ಸುರೇಶಣ್ಣ ಅವರು ಕರಾವಳಿಯಿಂದ ಇಲ್ಲಿವರೆಗೂ 20 ವರ್ಷ ಪಾದಯಾತ್ರೆಯನ್ನು ಮಾಡಿ ಕರ್ಕಿಹಳ್ಳಿಯಿಂದ ಇಲ್ಲಿವರೆಗೂ 25 ವರ್ಷ 45 ವರ್ಷದ ಪಾದಯಾತ್ರೆಯನ್ನು ಮಾಡಿದಂತಹ ಪುಣ್ಯಜೀವಿ ಅವರು ಕಣ್ಣೆದುರಿಗೆ ಕಾಣಿಸುತ್ತಿದ್ದಾರೆ. ಇದೆಲ್ಲ ಸದ್ಗುರುನಾಥ ಶಿವಚಿದಂಬರೇಶ್ವರ ಕೃಪಾಶೀರ್ವಾದ ಅವರಿಂದ ಇರಬಹುದು. ಇವತ್ತು ಪ್ರತಿಯೊಂದು ಊರಿನಲ್ಲೂ ಕೂಡ ಎಷ್ಟು ಪುಣ್ಯಜೀವಿಗಳು ಈ ದಿಂಡಿ ಬರೋದಕ್ಕೆ ಏನೆಲ್ಲ ಸಡಗರ ಮಾಡಿ ಸ್ವಾಗತ ಮಾಡ್ತಾರ, ಏನ್ ಮಾಡಿಸ್ಬೇಕು ಅಂತ ಹೇಳಿ ನಮ್ಮನ್ನ ಕೇಳಿ ಅಡಿಗೆ ಮಾಡಿಸ್ತಾರ, ಎಷ್ಟು ಆ ಭಜನಾ ಕೀರ್ತನಕ್ಕೆ ಆನಂದ ಪಡ್ತಾರ. ಪ್ರತಿಯೊಂದು ಊರಿನಲ್ಲೂ ಕೂಡ ದಿಂಡಿ ಅವ್ರ ಊರು ಹೊರಗೆ ಬಂದ್ರ ಕಣ್ಣೀರ್ ಹಾಕಿ ನಮ್ಮನ್ನು ಕಳಿಸ್ಕೊಡ್ತಾರ. ಇದು ನಾವು ಕೇವಲ 2-3 ತಾಸು ಅಷ್ಟೇ ಅವ್ರ ಮನೆಯಾಗಿದ್ರ ಅದೆಂತಹ ಬೆಸಗೆ ಆಗಿರ್ತದ. ಹುರುಳಿಕಪ್ಪಿ ಅನ್ನೋ ಊರೊಳಗೆ ನಾವು ದಿಂಡಿ ಹೋಗ್ತದ, ಅಲ್ಲಿಗೆ ಗಣೇಶ್ ಅನ್ನೋರು ಪ್ರಸಾದ ಹಾಕಿ ಕೊಡ್ತಾರ. ಅವ್ರ ತಂದೆ ಕೇಶವರಾಯರು, ಅವ್ರ ತಂದೆ ಗಣೇಶರಾಯರು, ಅಂದ್ರೆ 3ನೇ ಜನರೇಷನ್ ಈಗ ಅವ್ರ ಮನೆಯೊಳಗೆ ಪ್ರಸಾದ ಆಗೋದು. ಅವ್ರ ಹಿಂದ ಅವ್ರ ತಂದೆ ಅವ್ರ ಅಜ್ಜ ದೇಹ ಬಿಟ್ಟಾಗ ಧರ್ಮದ ದಿವಸ ನಾವು ಕುಲದೇವ್ರ ನೋಡ್ಕೊಂಡು ಸರಿಯಾಗಿ ಆಚರಣೆ ಮಾಡ್ತೀವಿ, ಅಕ್ಕಂಗಿರು ಚಲೋ ನೋಡ್ಕೊಂಡು ಹೋಗ್ತೀವಿ, ಏನ್ ಹೇಳಿದ್ರು ಕಾಯ್ಕೊಂಡು ಆಗ್ಲಿಲ್ಲ. ಮುರುಗೋಡಕ್ಕೆ ಹೋಗುವಂತಹ ಪಾದಯಾತ್ರೆ ದಿಂಡಿ ಜನರಿಗೆ ನಾವು ಏನೂ ಕೊರಿಯಾಗದಂಗೆ ನೋಡ್ಕೊಂಡು ಹೋಗ್ತೀವಿ ಅಂದ್ಮೇಲೆ ಅವ್ರಿಬ್ರದ್ದು ಕಾಯ್ಕೊಂಡಾಗ್ಯಾರ. ಅಂದ್ರೆ ಎಷ್ಟು ಈ ಪಾದಯಾತ್ರಾ ಇರುವಂತಹ ಜನರ ಮೇಲೆ ಎಷ್ಟು ಆ ಪ್ರೇಮಪೂರ್ವಕವಾಗಿರ್ತಕ್ಕಂತಹ ಭಕ್ತಿ ಅಂತಃಕರಣವನ್ನ ಮನೆಯ ಜನ ತುಂಬಿಕೊಂಡಾರ. ಇವತ್ತು ಆನಂದ ಅನಿಸ್ತದ್ರಿ. ಇಂತಹ ಭಾಗ್ಯವನ್ನ ಸದ್ಗುರುನಾಥ ನಾವು ನಿಮ್ಗೆ ದಯಪಾಲಿಸ್ಯಾನ. ನಾವು ಸದ್ಗುರುಗಳ ಹತ್ರ ಏನ್ ಕೇಳ್ಕೊಳ್ಳೋದಪ್ಪ ಅಂತಂದ್ರ ಕಲ್ಪವರಿ ನಾಂದು ವಂಶ ಪರಂಪರ ಭಗವಂತ ಈ ಸೇವಾದಲ್ಲ ನಮ್ಮ ಮನೆಯೊಳಗೆ ಹಿಂಗ ವಂಶ ಪರಂಪರವಾಗಿ ಸೇವಾ ಭಾಗ್ಯ ಗಡಾಯಿಸಲಿ, ದೇಹದೊಳಗೆ ಶಕ್ತಿ ಇರೋವರೆಗೂ ಇಂತಹ ಸೇವೆ ನಡೀಲಿ ಅಂತ ಹೇಳಿ ಆ ಸದ್ಗುರುನಾಥನ ಹತ್ರ ನಾವು ನೀವೆಲ್ಲ ಕೇಳ್ಕೊಳ್ಳೋದ. ಇದು ಸಾಮಾನ್ಯವಾಗಿರ್ತಕ್ಕಂತಹ ಪುಣ್ಯ ಭೂಮಿಯಲ್ಲ. ಶೇಷಾಚಲ ಸದ್ಗುರುಗಳು ಅಗಡಿ ಆನಂದವನದಿಂದ ಕೆಂಗೇರಿಗೆ ಪಾದಯಾತ್ರೆ ಬರೆದಿದ್ರು. ಹಿಂದೆ ಖಾಲಿ ಚಕಡಿ ಇರ್ತಿದ್ರು. ದಾರಿ ಉದ್ದಕ್ಕೆ ಏನೇನು ದವಸ ಧಾನ್ಯಗಳನ್ನು ಕೊಡ್ತಾರ ಆ ದವಸ ಧಾನ್ಯಗಳನ್ನ ಚಕಡಿಗಳು ತುಂಬಿಕೊಂಬಂದಿಲ್ಲಿ ಸಮರ್ಪಣೆ ಮಾಡಿ 7 ದಿವಸ ಶೈವಾಗಮೋಕ್ತ ಉತ್ಸವಕ್ಕೆ ಅವರು ಪಾಲ್ಗೊಂಡಿದ್ರು. ಸ್ವತಃ ಚಿದಂಬರ ಮಹಾಸ್ವಾಮಿಗಳು ನುಡಿತಾರ, ಮುರುಗೋಡಾಚೆ ದಕ್ಷಿಣೇಸಿ ಅಗಡಿ ಗ್ರಾಮ ಆಹೇ ಮನಸಿ. ಮುರುಗೋಡದಿಂದ ದಕ್ಷಿಣ ದಿಶಕ್ಕೆ ಅಗಡಿ ಅಂತದ, ಮಾಜಿ ಅದು ನಂದದ, ನನ್ನ ಅಗಡಿ ಅಂತದ. ಆ ಪುಣ್ಯ ಭೂಮಿ ಒಳಗೆ ಹಾಸಿ ಇವತ್ತು ಮಹಾಪುಣ್ಯ ಭೂಮಿ ಅಮರ ಕಲ್ಯಾಣದ ಕರಾವಳಿಯಿಂದ ಇಲ್ಲಿವರೆಗೂ ಸದ್ಗುರುನಾಥರು ಪ್ರತಿ ಮನೆಗೆ ಎಷ್ಟು ಅಂತಃಕರಣಪೂರ್ವಕವಾಗಿ ಈ ವರ್ಷ ಸೇವಾ ತಗೊಂಡಾರಂದ್ರೆ 2,40,000 ರೂಪಾಯಿಯನ್ನ ಕರಾವಳಿಯಿಂದ ಮಹಾಪುಣ್ಯ ಭೂಮಿ ಅಮರ ಕಲ್ಯಾಣ ಮಹಾತ್ಮಾರವರು ಸೇವಾ ಸಹಾಯ ಆಗಿದೆ. ಎಷ್ಟು ಶ್ರದ್ಧೆಯಿಂದ ಪ್ರತಿಯೊಂದು ಆ ಪಾದಯಾತ್ರಾರ್ಥಿಗಳು ಅದನ್ನ ಆ ಊರನ್ನ ಮುಂದೆ ಎಣಿಸಿ ಆ ಊರನ್ನ ಮುಂದೆ ನಿಮ್ಮ ಊರಾಗ ಇಷ್ಟು ಜೋಳಿಗೆ ಆಗಿದಪ್ಪ, ಒಟ್ಟು ಸೇವಾ ಇಷ್ಟ ಆಗಿ ಅಂತ ಹೇಳಿ ಬರುವಂತಹ ಪರಿಪಾಠವನ್ನ ಹಿರಿಯರು ಹಾಕ್ಯಾರ. ಅದೇ ಪರಿಪಾಠದೊಳಗ ಇವತ್ತು ಪಾದಯಾತ್ರೆ ನಡೆದ. ಇದಕ್ಕೆ